ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೈ ಪ್ರೋಟೀನ್ ದೋಸೆ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಅಕ್ಕಿ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಹಾಗೆ ಹುಳ್ಳಿಕಾಳು ಕೂಡ ಹಾಕಿದ್ದೀನಿ ಸ್ವಲ್ಪ. ಇದಿಷ್ಟು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅಕ್ಕಿ, ಬೇಳೆ ಎಲ್ಲನೂ, ಸ್ವಲ್ಪ ಬೇಳೆ ಕೂಡ ಹಾಕಿದ್ದೀನಿ. ಎಲ್ಲ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ, ಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಹುಳ್ಳಿಕಾಳು ಎಲ್ಲನೂ. ಮೆಂತ್ಯ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ನೀವು ನೋಡ್ಕೊಂಡು ಹಾಕೊಳ್ಳಿ. ಮೆಂತ್ಯ ಎಷ್ಟು, 1-2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಮೆಂತ್ಯ. ಇವಾಗ ಇದನ್ನು ನಾನು ಬೆಳಿಗ್ಗೆ ನೆನೆಸಿ ಸಂಜೆ ರುಬ್ಕೋತೀನಿ ನಾನು, ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇರೋದು. ಇವಾಗ ನೆಕ್ಸ್ಟ್ ನಾನು ಸಂಜೆನೇ ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ, ಅಕ್ಕಿ ಎಲ್ಲ ಇಟ್ಟು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇವಾಗ ಇದಕ್ಕೆ ಮಸಾಲೆ ಹಾಕೋದಕ್ಕೆ ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-4 ಟೊಮೊಟೊ ಕೂಡ ಹಾಕಿ ರುಬ್ಕೋತಾ ಇದ್ದೀನಿ. ನೋಡಿ, ನೆನ್ನೆ ಸಂಜೆನೇ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡು ಮಸಾಲೆಗೆ, ಇಲ್ಲಿ ಮಸಾಲೆ ಅಂದರೆ ಸ್ವಲ್ಪ ನೀವು ಜೀರಿಗೆ ಕೂಡ ಹಾಕ್ಕೋಬೋದು. ನಾನು 1-2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1-2-3 ಟೊಮೊಟೊ ಕೂಡ ಹಾಕಿ ರುಬ್ಕೊಂಡು, ಈಗ ಅಕ್ಕಿ ಹಿಟ್ಟು ರುಬ್ಕೊಂಡಿದ್ನಲ್ಲ ಅದಕ್ಕೇ ಇವಾಗ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಸ್ವಲ್ಪ ಅರಿಶಿನ, ಖಾರದ ಪುಡಿ ಬೇಕು ಅಂದರೆ ಹಾಕ್ಕೋಬೋದು. ಜೀರಿಗೆ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೋಬೋದು. ಇಲ್ಲಿ ನಾನು ಏನೂ ಹಾಕಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. 3-4 ಟೊಮೊಟೊ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಹಾಗೆ 2-3 ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕಿ ರುಬ್ಕೊಂಡು, ಈಗ ಅಕ್ಕಿ ಹಿಟ್ಟು ರುಬ್ಕೊಂಡಿದ್ನಲ್ಲ ಅದಕ್ಕೇ ಇವಾಗ ಆ ಮಸಾಲೆನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ನೀವು ರುಬ್ಬಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಸೋಡಾ ಹಾಕೋ ಅಗತ್ಯನೇ ಇರಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಹೈ ಪ್ರೋಟೀನ್ ದೋಸೆ ಇದು, ಯಾಕೆಂದರೆ ಎಲ್ಲ ಕಾಳುಗಳೆಲ್ಲ ಹಾಕಿರೋದಲ್ವ. ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಕಡಲೆಕಾಳು ಎಲ್ಲ ಪ್ರತಿಯೊಂದು ಹಾಕಿದ್ದೀನಿ. ಹುಳ್ಳಿಕಾಳು ಕೂಡ ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ. ಎಲ್ಲ ಹಾಕಿರೋದ್ರಿಂದ ಪ್ರೋಟೀನ್ ದೋಸೆ ಆಗುತ್ತೆ ಇದು. ನೋಡಿ, ಯಾವ ಥರ ಬೇಕು ನೀವು ಆ ಥರ ಮಾಡ್ಕೋಬೋದು. ದೋಸೆ ತುಂಬ ಚೆನ್ನಾಗಾಗುತ್ತೆ. ನಾನು ಸೋಡಾನೇ ಹಾಕಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಾಗಿದೆ ದೋಸೆ. ನೋಡಿ, ಫುಲ್ ಸಾಫ್ಟಾಗುತ್ತೆ ದೋಸೆ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೀವು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋಬೋದು ಇದಕ್ಕೆ. ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಕೋಬೋದು. ದೋಸೆ ಹಿಟ್ಟಿಗೆ ಕಲಿಸ್ಬೇಕಾದ್ರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗೇ ಆಗುತ್ತೆ ನಿಮಗೆ. ಇದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ನಮ್ಮಕ್ಕ ತರಕಾರಿ ಸಾಗು ಕೂಡ ಮಾಡಿದ್ದಾಳೆ, ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ. ಬದನೆಕಾಯಿ ಹಾಕಿದ್ದಾಳೆ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು. ಇದು ಆಲ್ರೆಡಿ ರೆಸಿಪೀಸ್ ಶೇರ್ ಮಾಡಿದ್ದೀನಿ ನಾನು, ತರಕಾರಿ ಸಾಗು ಹೇಗೆ ಮಾಡೋದು ಅಂತ. ಅದಕ್ಕೆ ಇವಾಗ ನಾನೇನು ಶೇರ್ ಮಾಡಿಲ್ಲ. ನಿಮಗೆ ರೆಸಿಪಿ ಬೇಕು ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮು. ತರಕಾರಿ ಸಾಗು ಕೂಡ ತುಂಬ ಚೆನ್ನಾಗಾಗಿತ್ತು. ನೋಡಿ, ನಾನು ಫುಲ್ ರೋಸ್ಟ್ ಮಾಡ್ಕೊಂಡು ದೋಸೆ ತಿನ್ನೋದು. ಫುಲ್ಲು ಡೀಪ್ ರೋಸ್ಟ್ ಮಾಡಿಬಿಡ್ತೀನಿ. ರೊಟ್ಟಿ ಮಾಡಿದ್ರು ಅಷ್ಟೇ, ದೋಸೆ ಮಾಡಿದ್ರು ಅಷ್ಟೇ, ಫುಲ್ ಡೀಪ್ ರೋಸ್ಟ್ ಮಾಡಿಬಿಟ್ಟೆ ನಾನು ತಿನ್ನೋದು. ಇನ್ನು ನಮ್ಮ ಮನೆಯಲ್ಲೆಲ್ಲ ಬೈತಾ ಇರ್ತಾರೆ, ಏನು ಫುಲ್ ಕಪ್ಪಗೂ ಸುಟ್ಟುಬಿಟ್ಟು ತಿಂತೀಯಲ್ಲ, ನಿಂಗೆ ಹೆಂಗೆ ಇಷ್ಟ ಆಗುತ್ತಾ ಅಂತ. ನಮ್ಮ ರಾಜ್ಕುಮಾರ ನೋಡಿ ಏನು ಮಾಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅಪ್ಪ, ಅಮ್ಮ, ಅಕ್ಕ, ರಚನಾ ಎಲ್ಲ ಹೇಳ್ಕೊಂಡು ಕೂತ್ಕೊಂಡಿದ್ದಾನೆ. ಅವರಮ್ಮ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲ ಹೇಳ್ತಾ ಇದ್ದಾನೆ. ನೋಡಿ, ಸೈಲೆಂಟಾಗಿ ಕೂತ್ಕೊಂಡು ಯಾವಾಗಲೂ ಆಟ ಆಡ್ಕೊಂಡು ಕೂತಿರೋದು. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ. ಅವರಮ್ಮ ತಿಂಡಿ ತಿನ್ನಿಸ್ತಿದ್ದಾರೆ, ಅವ್ರು ತಿಂತಾ ಇಲ್ಲ, ಅವ್ನು ಆಟ ಆಡ್ಕೊಂಡು ಕೂತಿದ್ದಾನೆ. ಬರೀ ಡ್ಯಾನ್ಸ್ ಆಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಅವ್ನ ಕೆಲಸ. ನೋಡಿ ಹೆಂಗೆ ಆಡ್ತಾ ಇದ್ದಾನೆ. ಅವರಮ್ಮ ತಿಂಡಿ ತಿನ್ನಿಸ್ತಾ ಇದ್ದಾರೆ, ಅವ್ನು ಆಟ ಆಡ್ಕೊಂಡು ತಿಂತಾ ಇದ್ದಾನೆ. ಕಷ್ಟಪಟ್ಟು ತಿನ್ನಿಸ್ಬೇಕು ಅವನಿಗೆ. ಹಾಗೆ ನಮ್ಮ ತೋಟ ಕೂಡ ಹೋಗಿದ್ವಿ, ಹಲಸಿನ ಹಣ್ಣು ಕಿತ್ಕೊಂಬರೋಣ ಅಂತ. ನೋಡಿ, ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ಇಬ್ಬರು ಹೋಗಿದ್ದರು. ನಮ್ಮದು ಹಲಸಿನ ಮರ ಇದೆ, ಅಲ್ಲಿ ಹಲಸಿನ ಮರದಲ್ಲಿ ಚಿಕ್ಕದು ಹಲಸಿನ ಇರುತ್ತಲ್ಲ, ಅದ್ರಲ್ಲಿ ಸಾಂಬಾರೆಲ್ಲ ಮಾಡ್ತಾರೆ. ಅದಕ್ಕೆ ಇವತ್ತು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಅಕ್ಕ ಇವಾಗ ಎಲ್ಲ ಹೆಚ್ಚಿಡ್ತಾ ಇದ್ದಾಳೆ. ಹಲಸಿನ ಕಾಯಿ ಇರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡೋದಕ್ಕೆ. ನೋಡಿ, ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ಸಾಂಬಾರು ಮಾಡೋದಕ್ಕೂ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ.
ಎಲ್ಲ ವಾಶ್ ಮಾಡಿ ಎರಡು ಕಾಯಿ ತೊಗೊಂಡಿದ್ಲು. 2 ಕಾಯಲ್ಲಿ ಇವಾಗ ಸಾಂಬಾರು ಮಾಡ್ತಾ ಇರೋದವಳು. ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಇವಾಗ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾ ಇರೋದು. ಹುಳ್ಳಿಕಾಳು ಹಾಕ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಹುಳ್ಳಿಕಾಳು ಹಾಕಿ ಮತ್ತು ಸ್ವಲ್ಪ ಇವಾಗೇನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಹಲಸಿನದು ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ 1-2 ವಿಜಿಲ್ ಹಾಕಿಸ್ತಾರೆ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಅಷ್ಟೇ. ಪಾತ್ರೆ ಆದರೂ ಮಾಡ್ಕೋಬೋದು, ಇಲ್ಲ ಕುಕ್ಕರಾದರೂ ಮಾಡ್ಕೋಬೋದು. ಕುಕ್ಕರಲ್ಲಿ ಬೇಗ ಬೇಯ್ಕೊಳ್ಳುತ್ತೆ ಅಂತ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದಾಳೆ. ಹುಳ್ಳಿಕಾಳು ಬೇಗ ಬೇಯಲ್ಲ ಮತ್ತು ಹಲಸಿನಣ್ಣು ಕಾಯಿ ಕೂಡ ಬೇಗ ಬೇಯಲ್ವಲ್ಲ ಅದಕ್ಕೇ. ನೆಕ್ಸ್ಟ್ ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೂ ರೆಡಿ ಮಾಡಿಟ್ಕೊತಾ ಇದ್ದಾಳೆ. ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದಾಳೆ. ಟೊಮೊಟೊ, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ ಅದೆಲ್ಲನೂ ಎಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡ್ತಾ ಇದ್ದಾಳೆ. ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋದು. ಜೀರಿಗೆ, ಮೆಣಸು ಎಲ್ಲ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದಾಳೆ. ಇಲ್ಲ ಬೇಡ ಅಂದರೆ ನೀವು ಹಾಗೆ ಹಾಕ್ಕೋಬೋದು. ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಎಣ್ಣೆಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಲಾಸ್ಟ್ ಟೈಮ್ ನಾವು 2 ಟೆಂಪಲ್ಗೆ ಹೋಗಿದ್ವಲ್ಲ, ಆವಾಗ ನಮ್ಮ ತೆಂಗಿನಕಾಯಿ ತೋಟ ಇದೆಯಲ್ಲ, ಅಲ್ಲಿ ಹುಣ್ಸೆಹಣ್ಣು ಮರ ಇದೆ ನಮ್ಮದು. ಅಲ್ಲಿಂದ ಕಿತ್ಕೊಂಬಂದಿದ್ವಿ ಒಂದು ಸ್ವಲ್ಪ ಹುಣ್ಸೆಹಣ್ಣ. ಅದನ್ನೇ ಇವತ್ತು ಹಾಕ್ತಾ ಇದ್ದಾಳೆ ಹುಣ್ಸೆಹಣ್ಣು. ಅದನ್ನು ಹಾಕ್ಬಿಟ್ಟೆ ಇವತ್ತು ಸಾಂಬಾರು ಮಾಡ್ತಾ ಇದ್ದಾಳೆ. ಕಾಯಿ ಇರೋದು, ಹಣ್ಣಾಗಿಲ್ಲ ಅದು ಹುಣ್ಸೆಹಣ್ಣು, ಕಾಯಿ ಇರೋದು ತುಂಬ ಟೇಸ್ಟ್ ಆಗಿರುತ್ತೆ. ಕಾಯಿ ಅಲ್ವಾ ಅದು, ಹುಳಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಬೇಕಾದ್ರೆ ನೋಡಿ ನೀವು ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡ್ಲು. ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಅವಾಗಲೇ ಇಟ್ಟಿದ್ಲಲ್ಲ, ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ನೀರೆಲ್ಲ ಬಗ್ಗಿಸ್ಕೊಂಡು ಇವಾಗೆಲ್ಲ ಒಗ್ಗರಣೆ ಹಾಕ್ಕೊತಾ ಇದ್ದಾಳೆ. ಇವಾಗೇನು ಬೆಂದಿದ್ದೆಲ್ಲ ಹುಳ್ಳಿಕಾಳು ಮತ್ತು ಹಲಸಿನಕಾಯಿ ಬೆಂದಿತ್ತಲ್ಲ ಅದನ್ನೆಲ್ಲ ರುಬ್ಕೊಂಡು ಇವಾಗ ಸಾಂಬಾರು ಕೂಡ ರೆಡಿ ಮಾಡಿಕೊಂಡ್ಲು. ಇವಾಗ ಫೈನಲಿ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ನೋಡಿ ಸಾಂಬಾರು ರೆಡಿ ಆಯಿತು. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಬಸ್ಸಾರು ತುಂಬ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರಲ್ಲ. ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿದ್ದಾಳೆ, ಮತ್ತು ಒಂದೆರಡು ಒಣಮೆಣಸು, ಕರಿಬೇವು ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದಾಳೆ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದಾಳೆ ಡಿಫ್ರೆಂಟ್ ಆಗಿರಲಿ ಅಂತ. ಚೆನ್ನಾಗಿತ್ತು ಸಾಂಬಾರು ಪೌಡ್ರ್. 1-2 ಟೀ ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಇವಾಗ ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದಾಳೆ. ಪಲ್ಯ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದಾಳೆ, ಮತ್ತು ಕರಿಬೇವು, 1-2 ಒಣಮೆಣಸು ಮತ್ತು ಸ್ವಲ್ಪ ಈರುಳ್ಳಿ, ಕರಿಬೇವು ಇದಿಷ್ಟೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು, ಬೇಕು ಅಂದರೆ ನೀವು ಜೀರಿಗೆ ಹಾಕ್ಕೋಬೋದು, ಇಲ್ಲ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು. ಹಸಿಮೆಣ್ಸಿಕಾಯಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಏನು ರೆಡಿ ಮಾಡ್ಕೊಂಡಿಲ್ಲ ಪಲ್ಯ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಪಲ್ಯ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಸ್ಸಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಸ್ಸಾರು, ಟೇಸ್ಟಿಯಾಗಿರುತ್ತೆ. ಮುದ್ದೆ, ಪಲ್ಯ, ಬಸ್ಸಾರು ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ. ಇದಕ್ಕೆ ಹುಚ್ಚೆಳ್ಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿದಾಗೆಲ್ಲ ಹುಚ್ಚೆಳ್ಳೆಲ್ಲ ಹಾಕ್ತಿದ್ರು, ನೆನಪಿದೆ ನನಗೆ ಇದೆಲ್ಲ. ನಮ್ಮ ಮನೇಲೆಲ್ಲ ನಮ್ಮ ಅಪ್ಪ ಹೇಳ್ತಾಯಿದ್ರು ಇದಕ್ಕೆ ಹುಚ್ಚೆಳ್ಳು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ.